ಮಾಜಿ ಪ್ರಧಾನಿ ದೇವೇಗೌಡರ ಹಿಂದಿನ ಶಕ್ತಿನೇ ಚೆನ್ನಮ್ಮ ಅವರಾಗಿದೆ. ಜೀವನದುದ್ದಕ್ಕೂ ಕೂಡ ಎಚ್.ಡಿ. ದೇವೇಗೌಡರ ಹೆಜ್ಜೆ ಹೆಜ್ಜೆಗೂ ಕೂಡ ಸಾಥ್ ಕೊಟ್ಟಂತವರು ಚೆನ್ನಮ್ಮ ಅವರು. 2 ತಿಂಗಳ ಹಿಂದೆ ಅಷ್ಟೇ 72ನೇ ವಿವಾಹ ವಾರ್ಷಿಕೋತ್ಸವವನ್ನು ಕೂಡ ಅವರು ಆಚರಿಸ್ಕೊಂಡಿದ್ರು. ಚೆನ್ನಮ್ಮ ಅವರನ್ನ ಕಂಡ್ರೆ ದೇವೇಗೌಡರಿಗೆ ಅಗಾಧವಾದಂಥ ಪ್ರೀತಿ. ಯಾವತ್ತೂ ಕೂಡ ಒಬ್ರನ್ನೊಬ್ರು ಬಿಟ್ಟು ಇದ್ದಂಥವರೇ ಅಲ್ಲ. ದೇವೇಗೌಡರ ಪಾಲಿಗೆ ಅದೃಷ್ಟ ದೇವತೆ ಒಂದು ರೀತಿ ಚೆನ್ನಮ್ಮ ಅವರು ಅಂತ ಹೇಳಬೇಕು. ನೋಡಿ, 72 ವರ್ಷದ ಸುದೀರ್ಘವಾದಂಥ ದಾಂಪತ್ಯ ಅಂತ ಹೇಳಿದ್ರೆ 72 ಇಯರ್ಸ್ ಆಫ್ ಟುಗೆದರ್ನೆಸ್. ಇತ್ತೀಚಿನ ದಿನಗಳಲ್ಲಿ 72 ಅವರ್ಸ್ ಕೂಡ ನಿಲ್ತಾ ಇಲ್ಲ ದಾಂಪತ್ಯಗಳು. ಸೊ ಅಂಥ ಒಂದು ಕಾಲಘಟ್ಟದಲ್ಲಿ 72 ಇಯರ್ಸ್ ಆಫ್ ಟುಗೆದರ್ನೆಸ್, ಇಬ್ಬರು ಕೂಡ ದಾಂಪತ್ಯದಲ್ಲಿ 72 ವರ್ಷಗಳನ್ನು ಕಳೆದಿದ್ರು ಅಂತ ಹೇಳಿದ್ರೆ ಅದು ನಿಜಕ್ಕೂ ಕೂಡ ಒಂದು ದೊಡ್ಡ ವಿಚಾರನೇ ಇತ್ತೀಚಿನ ದಿನಗಳಲ್ಲಿ. ಸೊ ಅದು ಬರೀ ಸುಮ್ಮನೆ ಜೊತೆಯಲ್ಲಿದ್ದರು ಅನ್ನುವಂಥದ್ದಲ್ಲ. ಯಾವಾಗಲೂ ಕೂಡ ಪ್ರತಿಯೊಂದು ಹಂತದಲ್ಲೂ ದೇವೇಗೌಡರಿಗೆ ಶಕ್ತಿಯಾಗಿ ನಿಂತಿದ್ದಂಥವರು ಅದು ಚೆನ್ನಮ್ಮವರು. ಯಾಕಂದರೆ ದೇವೇಗೌಡರು ಸದಾಕಾಲ ರಾಜಕೀಯದಲ್ಲಿ ಬ್ಯುಸಿಯಾಗಿದ್ದಂಥವ್ರು, ರಾಜ್ಯ ರಾಜಕಾರಣದಲ್ಲೂ ಕೂಡ ನಿರತರಾಗಿದ್ದಂಥ ದೇವೇಗೌಡರು. ಇನ್ನೊಂದು ಕಡೆ ಫ್ಯಾಮಿಲಿಯನ್ನು ಸಂಭಾಳಿಸಿದ್ದಂಥದ್ದು ಅದು ಚೆನ್ನಮ್ಮ ಅವರ ಒಂದು ಕೆಲಸ ಆಗಿತ್ತು. ಕೋಟ್ಯಾಂತರ ಜನರಿಗೆ ಆದರ್ಶವಾಗಿತ್ತು. ಇಡೀ ವಯಸ್ಸಿನಲ್ಲೂ ಕೂಡ ಇಬ್ಬರೂ ಜೊತೆಯಾಗಿ ಓಡಾಡ್ತಾ ಇದ್ರು. ಇವರ ದಾಂಪತ್ಯ ಎಲ್ರಿಗೂ ಕೂಡ ಒಂದು ರೀತಿಯ ಆದರ್ಶಪ್ರಾಯ. ಪತ್ನಿಯನ್ನು ಆಸ್ಪತ್ರೆಗೆ ಖುದ್ದು ಕರ್ಕೊಂಡು ಬಂದು ಸೇರಿಸಿದ್ದೇನೆ ಎಚ್.ಡಿ. ದೇವೇಗೌಡರು. ಕೊನೆ ಕ್ಷಣಗಳಲ್ಲಿ ಪತ್ನಿಯನ್ನು ಕಂಡು ಕಣ್ಣೀರಿಟ್ಟಿದ್ರು ಎಚ್.ಡಿ. ದೇವೇಗೌಡರು. ಇನ್ನೇನಿದ್ರು ಭಗವಂತ ನೋಡ್ಕೋಬೇಕಪ್ಪ ಅಂತ ನೆನ್ನೆ ಕೂಡ ಮಾತಾಡಿದ್ರು. ಡಯಾಲಿಸಿಸ್ ಆಗಿದ್ರೂ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಹೆಂಡತಿ ಹೇಗಿದ್ದಾರೆ ಅನ್ನುವಂಥದ್ದನ್ನು ವಿಚಾರಿಸ್ತಾ ಇದ್ರು. ಸುಮಾರು 3 ಗಂಟೆ ಆಸ್ಪತ್ರೆಯಲ್ಲೇ ಇದ್ರು ನಿನ್ನೆನೂ ಕೂಡ ದೇವೇಗೌಡರು. ನೋಡಿ, ಆ ದೃಶ್ಯಗಳನ್ನು ಗಮನಿಸ್ಬೋದು ನೀವು. ಇನ್ಫ್ಯಾಕ್ಟ್ ದೇವೇಗೌಡರಿಗೂ ಕೂಡ ತುಂಬ ಅನಾರೋಗ್ಯ ಕಾಡ್ತಾ ಇದೆ. 93 ಇಯರ್ಸ್, 93 ವರ್ಷ ದೇವೇಗೌಡರಿಗೂ ಕೂಡ. ಆದರೂ ಈ ವಯಸ್ಸಿನಲ್ಲೂ ಕೂಡ ಮೊನ್ನೆ ನಮಗೆ ಭಾಳ ಆಶ್ಚರ್ಯ ಆಗಿದ್ದು ಅಂತ ಹೇಳಿದ್ರೆ ಈ ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತಾಡಿದ ರೀತಿ. ಈಗಲೂ ಕೂಡ ರಾಜಕೀಯ ಅನ್ನುವಂಥದ್ದು ಬಂದರೆ, ಹೋರಾಟ ಅನ್ನುವಂಥದ್ದು ಬಂದರೆ, ರೈತರ ಪರವಾಗಿ ಅನ್ನುವಂಥದ್ದು ಬಂದರೆ ದೇವೇಗೌಡರು ನಾನು ಸದಾ ಹೋರಾಟಕ್ಕೆ ಸಿದ್ಧ ಅನ್ನುವಂಥದ್ದನ್ನು ಡಿಕ್ಲೇರ್ ಮಾಡಿದರು. ನೀವು ಈ ಬಿಡದಿ ಯೋಜನೆಯನ್ನು ಕೈ ಬಿಡಲಿಲ್ಲ ಅಂತ ಹೇಳಿದ್ರೆ ಹೋಗಿ ಗಾಂಧಿ ಪ್ರತಿಮೆ ಮುಂದೆ ನಾನು ಧರಣಿ ಕೂರ್ತೀನಿ ಅನ್ನುವ ಮಾತುಗಳನ್ನು ಹೇಳಿದರು. ಅಂದರೆ ಅವರಲ್ಲಿರುವಂಥ ಒಂದು ವಿಲ್, ರಾಜಕೀಯ ಅನ್ನುವಂಥದ್ದಲ್ಲ, ಆ ಹೋರಾಟ, ರೈತರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದಾಗ ನಾನು ಸದಾಕಾಲ ಮುಂದೆ ನಿಲ್ತೀನಿ ಹೋರಾಟಕ್ಕೆ ಅನ್ನುವಂಥದ್ದು ಒಂದು ಅವರ ಹೇಳಿಕೆ, ಅವರ ಒಂದು ಮಾತು, ಆ ಒಂದು ಗಟ್ಟಿತನ ಇದೆಯಲ್ಲ, ಅದು ಖಂಡಿತವಾಗ್ಲೂ ಎಲ್ರಿಗೂ ಬರೋದಿಲ್ಲ. ಯಾಕೆ ದೇವೇಗೌಡರು ಇಡೀ ರಾಜ್ಯ ರಾಜಕಾರಣ ಅಥವಾ ರಾಷ್ಟ್ರ ರಾಜಕಾರಣಿಗಳಲ್ಲಿ ಒಂದು ರೀತಿ ಭಿನ್ನವಾಗಿ ಕಾಣಿಸ್ತಾರೆ, ಪಕ್ಷಾತೀತವಾಗಿ ಎಲ್ಲರೂ ಕೂಡ ದೇವೇಗೌಡರನ್ನ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಅಂಥೇಳಿ ಒಪ್ಕೋತಾರೆ ಅನ್ನುವಂಥದ್ದಿದ್ರೆ ಇದೇ ಕಾರಣಗಳಿಂದಾಗಿ. ದೇವೇಗೌಡರು ಮಾಡ್ಕೊಂಡು ಬಂದಂತಹ ರಾಜಕಾರಣ, ಅವರು ತಮ್ಮ ಇಡೀ ಜೀವನವನ್ನು ರಾಜಕಾರಣಕ್ಕಾಗಿ ಮುಡುಪಾಗಿಟ್ಟಿದ್ದು, ಜನರ ಸೇವೆಯನ್ನು ಮಾಡಬೇಕು, ಈಗಲೂ ನಾನು ಜನರ ಸೇವೆಯನ್ನು ಮಾಡಬೇಕು ಅನ್ನುವಂಥ ಒಂದು ಆ ತುಡಿತ, ಅದು ದೇವೇಗೌಡರನ್ನ ವಿಭಿನ್ನವಾಗಿ ನಿಲ್ಲಿಸುತ್ತೆ. ಈ ದೇವೇಗೌಡರ ಹಿಂದಿನ ಶಕ್ತಿ ಇದ್ದಿದ್ದು ಚೆನ್ನಮ್ಮ ಅವರು. ನೋಡಿ, ಆ ಒಂದು ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಬಾಲಕೃಷ್ಣ ಅವರು ಇದೇ ಮಾತನ್ನು ಹೇಳ್ತಾ ಇದ್ದಿದ್ದು. ನೋಡಿ, ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಏನು ವಿಧಿವಶರಾಗಿದ್ದಾರೆ, ಅವರ ಆ ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀವಿ. ಯಾವಾಗಲೂ ಕೂಡ ದೇವೇಗೌಡರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದಂಥವ್ರು. ಇತ್ತೀಚೆಗೆ ಕಳೆದ 2-3 ತಿಂಗಳ ಹಿಂದೆನೂ ಕೂಡ ಅವರು ಕಾಲಿಗೆ ನಮಸ್ಕಾರ ಮಾಡಿದ್ರು ಅನ್ನುವಂಥದ್ದನ್ನು ಬಾಲಕೃಷ್ಣ ಅವರು ಹೇಳ್ತಾ ಇದ್ರು. ಅಂದರೆ ಚೆನ್ನಮ್ಮ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ದೇವೇಗೌಡರಿಗೆ ಶಕ್ತಿಯಾಗಿ ಬೆನ್ನೆಲುಬಾಗಿ ನಿಂತಿದ್ದಂಥವ್ರು. ಅವ್ರು ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಇತ್ತೀಚಿನ ಕೆಲವು ತಿಂಗಳ ಹಿಂದೆ ತಿನ್ನಿಸಿದ್ರು ದೇವೇಗೌಡರಿಗೆ, ಅವರೇನೆ ಊಟ ಮಾಡಿಸಿದ್ರು ಅನ್ನುವಂಥದ್ದನ್ನು ಕೂಡ ಬಾಲಕೃಷ್ಣ ಅವರು ಹೇಳ್ತಾ ಇದ್ರು. ಇಂಥ ಒಬ್ಬ ಲೈಫ್ ಪಾರ್ಟ್ನರ್, ಸುಮ್ಮನೆ ಹೇಳೋದಲ್ಲ, ಲೈಫ್ ಪಾರ್ಟ್ನರ್ ಅಂತೇಳಿ, ಅದು ನಿಜಕ್ಕೂ ಅಕ್ಷರಶಃ ಚೆನ್ನಮ್ಮ ಅವರು ದೇವೇಗೌಡರಿಗೆ ಲೈಫ್ ಪಾರ್ಟ್ನರ್ ಆಗಿದ್ದರು. ಆದರೆ ಅಂಥ ಪಾರ್ಟ್ನರನ್ನು ಕಳೆದುಕೊಂಡು ಈಗ ಏಕಾಂಗಿ ಆಗಿದ್ದಾರೆ ದೇವೇಗೌಡರು. ಈ ದುಃಖ ಭರಿಸುವಂಥ ಶಕ್ತಿ ಇನ್ಫ್ಯಾಕ್ಟ್ ದೇವೇಗೌಡರಿಗೆ ಕೊಡಬೇಕು ಆ ಭಗವಂತ. ಯಾಕಂದರೆ ದೇವೇಗೌಡರು ಬಹುವಾಗಿ ಪ್ರೀತಿ ಮಾಡ್ತಾ ಇದ್ದಂಥ ಒಬ್ಬ ಲೈಫ್ ಪಾರ್ಟ್ನರ್ನ ಇವತ್ತು ಕಳ್ಕೊಂಡಿದ್ದಾರೆ.